ಕರ್ಮಕಾಂಡ ಎಂಬುದು ವೇದ ಸಾಹಿತ್ಯದ ಅತ್ಯಂತ ಮೂಲಭೂತ ಹಾಗೂ ಪ್ರಾರಂಭಿಕ ವಿಭಾಗವಾಗಿದ್ದು, ಮಾನವನ ಜೀವನದ ಧಾರ್ಮಿಕ, ಸಾಮಾಜಿಕ ಮತ್ತು ನೈತಿಕ ಅಂಶಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ಇದು ಕೇವಲ ಧಾರ್ಮಿಕ ವಿಧಿವಿಧಾನಗಳ ಸಂಗ್ರಹವಲ್ಲ, ಬದಲಾಗಿ ಮಾನವನು ಶಿಸ್ತಿನಿಂದ, ನಿಯಮಬದ್ಧತೆಯಿಂದ ಹಾಗೂ ನೈತಿಕತೆಯೊಂದಿಗೆ ಜೀವನವನ್ನು ನಡೆಸಬೇಕೆಂಬ ಆಧ್ಯಾತ್ಮಿಕ ಮಾರ್ಗದರ್ಶಕವಾಗಿದೆ. ಪ್ರಾಚೀನ ಭಾರತೀಯ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳಲ್ಲಿ ಧರ್ಮಪಾಲನೆಯು ಅತ್ಯಂತ ಮುಖ್ಯವೆಂದು ಪರಿಗಣಿಸಲ್ಪಟ್ಟಿತ್ತು. ಈ ಧರ್ಮಪಾಲನೆಯ ನಿಜವಾದ ಪ್ರಾಯೋಗಿಕ ರೂಪವೇ ಕರ್ಮಕಾಂಡ. ಕರ್ಮಕಾಂಡ ಎಂಬ ಪದದ ಅರ್ಥವೇ ಕರ್ಮ ಅಂದರೆ ಕ್ರಿಯೆ, ಕಾರ್ಯ ಅಥವಾ ವಿಧಿ, ಮತ್ತು ಕಾಂಡ ಅಂದರೆ ವಿಭಾಗ, ಅಂದರೆ ಕರ್ಮಕ್ಕೆ ಸಂಬಂಧಿಸಿದ ವಿಧಿವಿಧಾನಗಳ ವಿಭಾಗವೇ ಕರ್ಮಕಾಂಡ. ಈ ಭಾಗವು ವೇದಗಳಲ್ಲಿನ ಮಂತ್ರ ಸಂಹಿತೆ ಮತ್ತು ಬ್ರಾಹ್ಮಣ ಭಾಗಗಳಲ್ಲಿ ವ್ಯಾಪಕವಾಗಿ ವಿವರಿಸಲ್ಪಟ್ಟಿದೆ. ಇಲ್ಲಿ ಪ್ರತಿಯೊಂದು ಯಜ್ಞ, ಹವನ, ಪೂಜೆ, ಸಂಸ್ಕಾರ, ದೇವತಾ ಉಪಾಸನೆ ಹಾಗೂ ಧಾರ್ಮಿಕ ಆಚರಣೆಗೆ ಬೇಕಾದ ನಿಯಮಗಳು, ಮಂತ್ರಗಳು ಮತ್ತು ಕ್ರಮಗಳು ನಿಖರವಾಗಿ ನಿರ್ದಿಷ್ಟಗೊಂಡಿವೆ. ಈ ಶಾಸ್ತ್ರೀಯ ನಿಯಮಾವಳಿಗಳು ಕೇವಲ ಆಚರಣೆಗಾಗಿ ಮಾತ್ರವಲ್ಲ, ಅವು ಮಾನವನ ಚಿತ್ತಶುದ್ಧಿ, ನೈತಿಕ ಶಿಸ್ತಿನ ಬೆಳವಣಿಗೆ ಮತ್ತು ಆತ್ಮೋನ್ನತಿಯತ್ತ ಕರೆದೊಯ್ಯುವ ಆತ್ಮಸಾಧನೆಯ ಮಾರ್ಗವಾಗಿದೆ. ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟ ವಿವಿಧ ಯಜ್ಞಗಳು ಮತ್ತು ಕರ್ಮಗಳು ಪ್ರಾಚೀನ ಸಮಾಜದ ಹೃದಯವಾಗಿದ್ದವು. ಅಗ್ನಿಹೋತ್ರ, ದಶಪೂರ್ಣಮಾಸ, ರಾಜಸೂಯ, ಅಶ್ವಮೇಧ, ಪಿತೃಯಜ್ಞ, ಸೋಮಯಾಗ ಮುಂತಾದ ಯಜ್ಞಗಳು ಕೇವಲ ದೇವತಾ ಪೂಜೆಗಳಾಗಿರದೆ ಅವು ಸಮಾಜದ ಏಕತೆ, ಸಹಕಾರ ಮತ್ತು ಸಮೃದ್ಧಿಯ ಸಂಕೇತಗಳಾಗಿದ್ದವು. ಉದಾಹರಣೆಗೆ, ಅಗ್ನಿಹೋತ್ರ ಯಜ್ಞವು ದೈನಂದಿನ ಶುದ್ಧೀಕರಣ ಮತ್ತು ನೈತಿಕ ಬದ್ಧತೆಯನ್ನು ಬೆಳೆಸುವ ಕ್ರಮವಾಗಿತ್ತು. ರಾಜಸೂಯ ಯಜ್ಞವು ರಾಜನ ಧಾರ್ಮಿಕ ಮತ್ತು ರಾಜಕೀಯ ಅಧಿಕಾರದ ಮಾನ್ಯತೆಯನ್ನು ಸ್ಥಾಪಿಸುವುದರಲ್ಲಿ ಪ್ರಮುಖವಾಗಿತ್ತು. ಅಶ್ವಮೇಧ ಯಜ್ಞವು ರಾಜ್ಯದ ವ್ಯಾಪ್ತಿ, ಶಕ್ತಿ ಮತ್ತು ಶಾಂತಿಯ ಸಂಕೇತವಾಗಿತ್ತು. ಕರ್ಮಕಾಂಡದ ಅತ್ಯಂತ ವಿಶಿಷ್ಟ ಅಂಶವೆಂದರೆ ಅದು ಮಾನವನ ವೈಯಕ್ತಿಕ ಹಿತವನ್ನು ಮೀರಿ ಸಮಾಜದ ಸಾಮೂಹಿಕ ಕಲ್ಯಾಣವನ್ನು ಉದ್ದೇಶಿಸುತ್ತದೆ. ವೇದಕಾಲದ ಯಜ್ಞಗಳು ಯಜ್ಞೋ ವೈ ವಿಶ್ವಸ್ಯ ಭೂತಸ್ಯ ನಾಭಿಃ ಎಂಬ ತತ್ವದ ಮೇಲೆ ಆಧಾರಿತವಾಗಿದ್ದವು. ಅಂದರೆ ಯಜ್ಞವೇ ಸೃಷ್ಟಿಯ ಕೇಂದ್ರಬಿಂದು. ಪ್ರತಿಯೊಂದು ಯಜ್ಞವೂ ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಸಮತೋಲನದಲ್ಲಿಡುವ ಕಾರ್ಯವನ್ನು ಮಾಡುತ್ತಿತ್ತು. ಅಗ್ನಿ, ವರುಣ, ಇಂದ್ರ, ಸೂರ್ಯ, ವಾಯು, ಪೃಥ್ವಿ ಮುಂತಾದ ದೇವತೆಗಳು ಪ್ರಕೃತಿಯ ಶಕ್ತಿಗಳನ್ನು ಪ್ರತಿನಿಧಿಸುತ್ತಿದ್ದವು. ಅವುಗಳ ಪೂಜೆ ಎಂದರೆ ಪ್ರಕೃತಿಯ ಗೌರವ ಹಾಗೂ ಅದರ ಕೃಪೆಗೆ ಕೃತಜ್ಞತೆ ಸಲ್ಲಿಸುವುದು. ಈ ರೀತಿಯಲ್ಲಿ ಕರ್ಮಕಾಂಡವು ಮಾನವ ಮತ್ತು ಪ್ರಕೃತಿಯ ನೈಸರ್ಗಿಕ ಸೌಹಾರ್ದತೆಯನ್ನು ಬೋಧಿಸುವ ಆಧ್ಯಾತ್ಮಿಕ ಮಾರ್ಗವಾಗಿದೆ. ವೇದಗಳು ಹೇಳುವಂತೆ ಯಜ್ಞಕರ್ಮಗಳು ಕೇವಲ ಬಾಹ್ಯ ಆಚರಣೆಗಳಲ್ಲ, ಅವು ಆಂತರಿಕ ಶುದ್ಧತೆಯ ಸಾಧನಗಳಾಗಿವೆ. ಮಂತ್ರಗಳ ಶಬ್ದಸ್ಫೂರ್ತಿ, ಯಜ್ಞದ ಕ್ರಮಬದ್ಧತೆ ಮತ್ತು ಶ್ರದ್ಧೆಯುಳ್ಳ ಧ್ಯಾನ ಭಾವ ಇವುಗಳ ಸಂಯೋಗವೇ ಕರ್ಮಕಾಂಡದ ಪ್ರಾಣ. ಯಜ್ಞದಲ್ಲಿ ಉಚ್ಚರಿಸಲ್ಪಡುವ ಮಂತ್ರಗಳು ಶಬ್ದ ಬ್ರಹ್ಮ ಎಂದು ಕರೆಯಲ್ಪಡುವ ಶಕ್ತಿಯನ್ನು ಒಳಗೊಂಡಿವೆ. ಪ್ರತಿಯೊಂದು ಮಂತ್ರದ ಉಚ್ಚಾರಣೆ, ಸ್ವರ ಮತ್ತು ಭಾವನೆಗಳು ವಿಶಿಷ್ಟ ಕಂಪನ ಶಕ್ತಿಯನ್ನು ಉಂಟುಮಾಡಿ ಮಾನವನ ಮನಸ್ಸನ್ನು ಶಾಂತಗೊಳಿಸುತ್ತವೆ, ಚಿತ್ತವನ್ನು ಶುದ್ಧಗೊಳಿಸುತ್ತವೆ. ಹೀಗಾಗಿ ಕರ್ಮಕಾಂಡದ ಆಚರಣೆಗಳು ಕೇವಲ ಧಾರ್ಮಿಕ ವಿಧಿವಿಧಾನಗಳಲ್ಲ, ಅವು ಮನಸ್ಸಿನ ಶುದ್ಧತೆ ಮತ್ತು ಆತ್ಮಪ್ರಕಾಶವನ್ನು ಸಾಧಿಸುವ ಸಾಧನಗಳಾಗಿವೆ. ಕರ್ಮಕಾಂಡದ ಮತ್ತೊಂದು ಪ್ರಮುಖ ಅಂಶವೆಂದರೆ ಸಂಸ್ಕಾರಗಳು. ಹಿಂದೂ ಜೀವನದ ಪ್ರತಿಯೊಂದು ಘಟ್ಟವನ್ನು ಪವಿತ್ರಗೊಳಿಸುವ 16 ಸಂಸ್ಕಾರಗಳು ವೇದ ಸಂಪ್ರದಾಯದಿಂದ ಬಂದಿವೆ. ಗರ್ಭಾಧಾನ, ನಾಮಕರಣ, ಉಪನಯನ, ವಿವಾಹ, ಅಂತ್ಯೇಷ್ಟಿ ಮುಂತಾದವು. ಈ ಸಂಸ್ಕಾರಗಳ ಉದ್ದೇಶ ಮಾನವನ ಜೀವನವನ್ನು ಪವಿತ್ರತೆಯಿಂದ ತುಂಬುವುದು.
ಪ್ರತಿಯೊಂದು ಸಂಸ್ಕಾರವು ಜೀವನದ ಒಂದು ಹಂತದಲ್ಲಿ ಆತ್ಮಶುದ್ಧಿಯನ್ನು ನೀಡುತ್ತದೆ, ಕರ್ತವ್ಯನಿಷ್ಠೆಯನ್ನು ಬೋಧಿಸುತ್ತದೆ ಹಾಗೂ ದೇವಸ್ಮರಣೆಯ ಮೂಲಕ ಜೀವನದ ಉದ್ದೇಶವನ್ನು ಅರಿಯಲು ಪ್ರೇರಣೆಯಾಗುತ್ತದೆ. ಕರ್ಮಕಾಂಡವು ಧರ್ಮ, ಆಚಾರ ಮತ್ತು ಕರ್ತವ್ಯ ಪಾಲನೆಯ ಸಮ್ಮಿಲನವಾಗಿದೆ. ಯಜ್ಞದ ಪ್ರತಿಯೊಂದು ಅಂಗವೂ ತ್ಯಾಗದ ಪ್ರತೀಕವಾಗಿದೆ. ಹವನದ ಹೊತ್ತಿಗೆ ಬಲಿಯು ಅಹಂಕಾರದ ತ್ಯಾಗವನ್ನು ಸೂಚಿಸುತ್ತದೆ. ಅಗ್ನಿಯು ಜ್ಞಾನ ಪ್ರಕಾಶದ ಸಂಕೇತವಾಗಿದೆ. ಯಜ್ಞದ ಧೂಮವು ಶುದ್ಧ ಜೀವನದ ಚಿಹ್ನೆಯಾಗಿದೆ. ಈ ರೀತಿಯಾಗಿ ಕರ್ಮಕಾಂಡವು ವ್ಯಕ್ತಿಯ ಅಂತರಂಗವನ್ನು ಶುದ್ಧಗೊಳಿಸಿ ಪರಮಸತ್ಯದ ಅರಿವಿಗೆ ಸಿದ್ಧಪಡಿಸುತ್ತದೆ. ವೇದ ಸಾಹಿತ್ಯದಲ್ಲಿ ಕರ್ಮಕಾಂಡವನ್ನು ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡಕ್ಕೆ ಮುನ್ನದ ತಯಾರಿಕಾ ಹಂತವೆಂದು ಪರಿಗಣಿಸಲಾಗಿದೆ. ಬಾಹ್ಯಾಚರಣೆಗಳ ಮೂಲಕ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧ ಮನಸ್ಸು ಧ್ಯಾನಕ್ಕೆ ಯೋಗ್ಯವಾಗುತ್ತದೆ. ಧ್ಯಾನದಿಂದ ಜ್ಞಾನೋದಯ ಉಂಟಾಗುತ್ತದೆ. ಈ ಕ್ರಮವೇ ವೇದ ಪರಂಪರೆಯ ಮಾರ್ಗ. ಹೀಗಾಗಿ ಕರ್ಮಕಾಂಡವು ಆಧ್ಯಾತ್ಮಿಕ ಯಾತ್ರೆಯ ಮೊದಲ ಹಂತವಾಗಿದ್ದು, ಮನುಷ್ಯನನ್ನು ಭೌತಿಕ ಕ್ರಿಯೆಯಿಂದ ಆಧ್ಯಾತ್ಮಿಕ ಜಾಗೃತಿಯತ್ತ ಕರೆದೊಯ್ಯುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಕರ್ಮಕಾಂಡವು ವೇದ ಪರಂಪರೆಯ ಜೀವಾಳ. ಅದು ಶಿಸ್ತು, ಶ್ರದ್ಧೆ, ಕೃತಜ್ಞತೆ, ಸೇವೆ ಮತ್ತು ತ್ಯಾಗದ ಮೌಲ್ಯಗಳನ್ನು ಬೋಧಿಸುತ್ತದೆ. ಕರ್ಮಕಾಂಡದ ನಿಜವಾದ ತತ್ವ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ, ಅಂದರೆ ಯಜ್ಞಕ್ಕಾಗಿ ಅಥವಾ ಪರೋಪಕಾರಕ್ಕಾಗಿ ಮಾಡಿದ ಕರ್ಮ ಮಾತ್ರ ಮೋಕ್ಷದ ದಾರಿಯಾಗಿದೆ ಎಂಬುದು. ಹೀಗಾಗಿ ಕರ್ಮಕಾಂಡವು ಕೇವಲ ವಿಧಿವಿಧಾನಗಳ ಸಂಗ್ರಹವಲ್ಲ, ಅದು ಮಾನವನ ಅಹಂಕಾರವನ್ನು ಕರಗಿಸುವ, ಆತ್ಮವನ್ನು ಶುದ್ಧಗೊಳಿಸುವ ಮತ್ತು ಬ್ರಹ್ಮಜ್ಞಾನಕ್ಕೆ ಮುನ್ನಡೆಸುವ ಪವಿತ್ರ ಮಾರ್ಗವಾಗಿದೆ. ಕರ್ಮಕಾಂಡವೇ ವೇದ ಜೀವನದ ಆಧಾರಸ್ತಂಭ. ಅದು ವ್ಯಕ್ತಿಯ ಜೀವನವನ್ನು ಧರ್ಮಮಯಗೊಳಿಸಿ ಸಮಾಜದ ಕಲ್ಯಾಣಕ್ಕೆ ನಾಂದಿ ಹಾಡುತ್ತದೆ. ಈ ಹಂತದ ಅಂತಿಮ ಗುರಿ ಫಲಪ್ರಾಪ್ತಿ ಅಲ್ಲ, ಬದಲಾಗಿ ಆತ್ಮಶುದ್ಧಿ, ಚಿತ್ತಶಾಂತಿ ಮತ್ತು ಪರಮಸತ್ಯದ ಅರಿವು. ಹೀಗಾಗಿ ಕರ್ಮಕಾಂಡವೇ ವೇದ ಮಾರ್ಗದ ಮೊದಲ ಬಾಗಿಲು. ಅದು ಮನುಷ್ಯನನ್ನು ಭೌತಿಕತೆಯಿಂದ ಆತ್ಮಜ್ಞಾನವರೆಗೆ ಕರೆದೊಯ್ಯುವ ದಿವ್ಯಯಾತ್ರೆಯ ಪ್ರಾರಂಭ ಬಿಂದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.